ಮಳೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿತವಾಗ್ತಾ ಇದೆ. ಮಂಗಳೂರಿನ ಬಜಾಲ್ ವಾರ್ಡ್ನ ಜಲ್ಲಿಗುಡ್ಡೆಯಲ್ಲಿ ಗುಡ್ಡ ಕುಸಿತವಾಗ್ತಾ ಇದೆ. ಮಳೆಗೆ ಸ್ವಲ್ಪನೇ ಕುಸಿತಾ ಇದೆ ಜಲ್ಲಿಗುಡ್ಡೆ. ಇನ್ನು ರಸ್ತೆ ಹಾಗೆ ಚರಂಡಿ ಎಲ್ಲವೂ ಕೂಡ ಮುಚ್ಚೋಗಿದೆ ಮಣ್ಣು ಕುಸಿತಾ ಇರೋದ್ರಿಂದ. ಇದನ್ನ ಯಾವ ರೀತಿಯಾದಂಥ ಸಮಸ್ಯೆಗಳನ್ನ ಲೀಡ್ ಮಾಡುತ್ತೆ ಅನ್ನೋದನ್ನ ನೋಡಬೇಕು. ಮನೆ ಬಾಗಿಲವರೆಗೂ ಕೂಡ ನೀರು, ಮಣ್ಣು, ಸುತ್ತಮುತ್ತಲು ಇರುವಂತಹ 150ಕ್ಕೂ ಹೆಚ್ಚು ಮನೆಗಳಿಗೆ ಆತಂಕ ಇದೆ. ಗುಡ್ಡ ಕುಸಿತವಾಗ್ತಾ ಇದೆ. ದಕ್ಷಿಣ ಕನ್ನಡ ಹೊರಭಾಗದ ದೃಶ್ಯಗಳು ಇದೆಲ್ಲವೂ ಕೂಡ ಸ್ಥಿತಿ. ಜಲ್ಲಿಗುಡ್ಡೆ ಅನ್ನುವಂಥ ಪ್ರದೇಶದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಸ್ವಲ್ಪನೇ ಗುಡ್ಡ ಕುಸಿತಾ ಇದೆ. ರಸ್ತೆಗಳೇ ಮುಚ್ಚೋಗೋ ಮಟ್ಟಿಗೆ ಗುಡ್ಡ ಕುಸಿದು ಅಲ್ಲಿ ಮಣ್ಣು ಸೇರ್ತಾ ಇದೆ, ರಸ್ತೆಗೆ ಬರ್ತಾ ಇದೆ. ಸಂಚಾರಕ್ಕೂ ಕೂಡ ಸಮಸ್ಯೆ, ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಈ ಜಲ್ಲಿಗುಡ್ಡೆಯಲ್ಲಿರುವಂತಹ ಈ ಗುಡ್ಡದಿಂದ ಏನು ಈ ಒಂದು ಮಣ್ಣು ಬರುತ್ತೆ, ಈ ಒಂದು ಭಾಗದಲ್ಲಿ ನೋಡ್ಬೋದಾಗಿದೆ. ಮಳೆ ಬಂದಾಗಲೆಲ್ಲ ಅಲ್ಲಿಂದ ಬಂದಂತಹ ಮಣ್ಣು ಇಲ್ಲಿ ಇರುವಂಥದ್ದು. ಇದು ಸಂಪೂರ್ಣವಾಗಿ ಇದು ಡಾಂಬರ್ ರಸ್ತೆ ಆದರೂ ಕೂಡ ಇಲ್ಲಿ ನೋಡ್ಬೋದಾಗಿದೆ ಸಂಪೂರ್ಣವಾಗಿ ಮಣ್ಣಿನ ರಸ್ತೆಯಾಗಿ ಮಾರ್ಪಟ್ಟಿರುವಂಥದ್ದು. ಇಲ್ಲಿ ಹೋಗುವಂಥ ಆಟೋಗಳಿರ್ಬೋದು, ಬೇರೆ ಬೇರೆ ವಾಹನಗಳು ಸ್ಕಿಡ್ ಆಗುವಂಥ ಸಾಧ್ಯತೆಗಳು, ಎಷ್ಟೋ ಅಪಘಾತಗಳು ಆಗಿರುವಂಥದ್ದು. ಸದ್ಯಕ್ಕೆ ಈ ಭಾಗದಲ್ಲಿ ಇರುವಂತಹ ಪೈಪ್ಲೈನ್ ಕೂಡ ಬಂದಾಗಿ ಮನೆಗಳಿಗೆ ನೀರು ನುಗ್ಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರೋದನ್ನು ಇಲ್ಲಿ ನೋಡ್ಬೋದಾಗಿದೆ. ಸೊ ಇಂತಹ ಸಾಕಷ್ಟು ಸಮಸ್ಯೆಗಳಿದೆ. ಸೊ ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇವಾಗ ಯಾವ ರೀತಿ ಸಮಸ್ಯೆ ಆಗುತ್ತೆ ಮಳೆ ಬಂದಾಗಲೆಲ್ಲ? ಇಲ್ಲಿ ವೆಹಿಕಲ್ನವರು ಎಲ್ಲ ತುಂಬ ಜನ ಬಿದ್ದರು ಸ್ಕಿಡ್ ಹಾಕಿ. ನನಗೂ ಕಾಲಿಗೆ ಒಂದಾಗಿದೆ ನೋಡಿ, ನಾನು ಬಿದ್ದೆ. ಅದು ಮಳೆ ಬರುವಾಗ ಅವ್ರಿಗೊಂದು ಅದನ್ನು ಸರಿ ಮಾಡಬೇಕು. ಮತ್ತು ಇಲ್ಲಿ ನಮ್ಮದು ನೀರಿದ್ದು ಪೈಪೆಲ್ಲ ಬಂದಾಗಿದೆ, ನಮಗೆ ನೀರಿಲ್ಲ ಈಗ. ನಾವು ವರ್ಷ ಇದೇ ಸಮಸ್ಯೆ ಇದು. ಅದು ನೀರಿಗೊಂದು ಹೋಗೋಕ್ಕೆ ಜಾಗ ಮಾಡಿಕೊಟ್ರೆ ಜನ ಪಬ್ಲಿಕ್ಗೆ ಕಷ್ಟ. ಈ ಮಣ್ಣು ಕೆಳಗಡೆವರೆಗೆ ಹೋಗಿದೆ, ಅಲ್ಲಿ ಬಸ್ ಸ್ಟಾಪ್ ನಿಲ್ಲುವವರೆಗೆ ಎಲ್ಲ ಊರಿನವರಿಗೆಲ್ಲ ತೊಂದರೆ ಆಗಿದೆ. ಅದು ಯಾರಂತೂ ಗೊತ್ತಿಲ್ಲ ನಮಗೆ. ಅದು ಸಂಬಂಧಪಟ್ಟವರು ಬಂದು ಇದನ್ನು ನೋಡಿ ಒಂದು ಸರಿ ಮಾಡೋದು ನಮ್ಮ ಹೇಳೋದು ನಿಮ್ಮದಕ್ಕೆ ಅದು ಕರ್ತವ್ಯ. ಸರ್, ಈ ಬಗ್ಗೆ ಕಾರ್ಪೊರೇಷನ್ಗೆಲ್ಲ ಕಂಪ್ಲೇಂಟ್ ಮಾಡಿದ್ರೆ ಏನು ಸಮಸ್ಯೆ ಇದೆ? ಕಾರ್ಪೊರೇಷನ್ ಮಾಡಿ ಆಗಿದೆ, ಅವರು ಕ್ಯಾರೆ ಮಾಡಲ್ಲ, ಆ್ಯಕ್ಷನ್ ತಗೊಳ್ತೇ ಇಲ್ಲ. ಇದು ಆ ವರ್ಷ ಹೀಗೆ ಆಗಿತ್ತು ಮಣ್ಣು, ಯಾವ ವರ್ಷ ಉಂಟು, 10 ವರ್ಷ ಆಯ್ತು, ಈಗೇನುಂಟು. ಯಾರು ಜವಾಬ್ದಾರಿ? ಈಗ BJP ಕಾರ್ಪೊರೇಟ್ ಅವರು ಸತ್ತೋಗಿದ್ದಾರೆ ಬಿಡಿ, ಅವರು ಕ್ಯಾರೆ ತೆಗೋದಿಲ್ಲ. ನಮಗೆಷ್ಟು ಕಷ್ಟ ಆಗ್ತದೆ. ಅಲ್ಲೆಲ್ಲ ಎಲ್ಲ ಮನೇಲಿ ಧೂಳು ಬರ್ತದೆ. ನಾವು ಕ್ಲೀನ್ ಕ್ಲೀನ್ ಮಾಡಿ ಹೋಗ್ತಾ ಇರ್ತೇನೆ. ಇದಕ್ಕೆ ಯಾರು ಇದು ಮಾಡೋದಿಲ್ಲ. ಅದಕ್ಕೆ ಇದೆಲ್ಲ ಮಣ್ಣು ಆ ಕಡೆ ಅಲ್ಲಿ ಕೆಳಗೆ ಹೋಗ್ತದೆ, ಬಸ್ ಸ್ಟ್ಯಾಂಡ್ ಹತ್ರ ಜಾಮ್ ಆಗ್ತದೆ. 200 ಮನೆ ಉಂಟಲ್ಲಿ, ಕೆಳಗೊಂದು 200 ಮನೆ ಉಂಟು. ಈ ಮಣ್ಣೆಲ್ಲ ರೋಡಿಗೆ ಕೆಳಗೆವರೆಗೆ ಹೋಗಿದೆ. ಬಸ್ಸಿನವರಿಗೂ ಈ ಬಸ್ಸಿನವರಿಗೆ ಹೋಗುವಾಗ 2 ವೀಲರ್ಗೆ ಎಲ್ಲ ಮಣ್ಣು ಹಾರಿ ಲೇಡೀಸ್ಗೆ ತುಂಬ ಕೆಲಸ ಅವ್ರಿಗೆ ಕಷ್ಟ. ಆದರೆ ಇದೊಂದು ಸಂಬಂಧಪಟ್ಟರು ಸರಿ ಮಾಡಬೇಕು, ಇಲ್ಲದಿದ್ದರೆ ತುಂಬ ಕಷ್ಟ. ವರ್ಷ ಇದೇ ಪ್ರಾಬ್ಲಮ್. ಮಣ್ಣು ತೆಗೆಯೋದಾದರೆ ಒಂದೇ ಸಲ ತೆಗೆದು ಹೋಗಲಿ. ಇದು 10 ಲೋಡ್ ತೆಗಿತಾರೆ, 20 ಲೋಡ್ ತೆಗಿತಾರೆ. ಅಂದರೆ ಯಾಕೆ ಈ ರೀತಿ ಆಗಿರೋಂಥ ಮಣ್ಣೇನು ಸಮಸ್ಯೆ ಇದೆಯಾ? ಏನದು ಸೈಟ ಏನದು? ನಮಗೆ ಅಷ್ಟು ಗೊತ್ತಿಲ್ಲ. ಆದರೆ ಅಲ್ಲಿ ನೋಡಿ ಅರ್ಧ ಮಾಡಿ ಹೋಗಿದ್ದಾರೆ ಕೆಲಸ ಎಲ್ಲ. ಒಂದೇ ಸಲ ತೆಗೆದುಕೊಂಡು ಹೋಗ್ಲಿ. ಇದು ಬರೋದು ಒಂದು 5 ಲೋಡ್ ಮತ್ತೆ ಬರೋದೇ ಇಲ್ಲ ಅವರು. ಬಸ್ಸಿಗೆಲ್ಲ ಕಷ್ಟ ಇಲ್ಲ, ನಮಗೆ ವೆಹಿಕಲ್ಗೆಲ್ಲ ಕಷ್ಟ ಆಗ್ತದೆ. ಕೆಲಸಕ್ಕೆ ಬಿದ್ದಾರೆ. ಮೊನ್ನೆ ಒಂದು ಹುಡುಗ ಬಿದ್ದು ಹೋಗಿದ್ದಾನೆ ಇಲ್ಲಿನೇ. ಅಷ್ಟೇ, ಮಣ್ಣು ತೆಗೆದು ಹೋಗ್ತಾರೆ. ಸೊ ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಇಲ್ಲೂ ಕೂಡ ಮಣ್ಣಿನ ರಾಶಿ ಇರೋಂಥದ್ದು ನೋಡ್ಬೋದಾಗಿದೆ. ಮತ್ತು ಈ ಭಾಗದಲ್ಲಿ ಏನು ಡಾಂಬರ್ ರಸ್ತೆ ಇದೆ, ಸೊ ಅದೇ ರೀತಿ ಡಾಂಬರ್ ರಸ್ತೆ ಸಂಪೂರ್ಣವಾಗಿ ಇರುವಂಥದ್ದು. ಅಂದರೆ ಈ ರಸ್ತೆಯ ಕೆಳಗಡೆವರೆಗೂ ಕೂಡ ಇದೇ ರೀತಿ ಡಾಂಬರ್ ರಸ್ತೆ ಇರುವಂಥದ್ದು. ಸೊ ಸದ್ಯಕ್ಕೆ ಈ ಒಂದು ಮಣ್ಣು ಕುಸಿತಾ ಇರೋದ್ರಿಂದ ಇಲ್ಲಿ ಸಂಪೂರ್ಣವಾಗಿ ಇದು ಮಣ್ಣಿನ ರಸ್ತೆ ಅಂತಾಗಿರುವಂಥದ್ದು. ಇಲ್ಲಿರುವಂಥ ಚರಂಡಿ ಕೂಡ ಮುಚ್ಚೋಗಿದೆ. ಸೊ ಯಾವುದಾದ್ರೂ ವಾಹನಗಳ ಆ ಕಡೆ ಏನಾದರೂ ಹೋದರೆ ಅಪಾಯಕ್ಕೆ ಸಿಲುಕುವಂತಹ ಸಾಧ್ಯತೆಗಳಿರುತ್ತೆ. ಸದ್ಯಕ್ಕೆ ಈ ಭಾಗದಲ್ಲಿ ಯಾರು ಕೂಡ ಜನಪ್ರತಿನಿಧಿಗಳು ಕೆಲಸ ಮಾಡ್ತಾ ಇಲ್ಲ ಅಂತದ್ದು ಸ್ಥಳೀಯರ ಆರೋಪ. ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.